ಇನ್ನು ವೃದ್ಧ ತಂದೆ ತಾಯಿಯನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದರೆ ಆಸ್ತಿ ಮತ್ತು ಉಯಿಲನ್ನು ರದ್ದು ಮಾಡಲಾಗುವುದು ಒಂದು ತೀರ್ಮಾನಕ್ಕೆ ಬಂದಂಗಿದೆ ಸರ್ಕಾರ. ಪೋಷಕರನ್ನು ನೋಡಿಕೊಳ್ಳದ ಮಕ್ಕಳ ವಿಲ್ ಹಾಗೂ ಆಸ್ತಿ ವರ್ಗಾವಣೆ ರದ್ದು ಮಾಡಲಾಗುತ್ತಂತೆ. ಯಾಕೆ ಅಂದರೆ ಸಂಧ್ಯಾಕಾಲದಲ್ಲಿ, ಜೀವನದ ಸಂಧ್ಯಾಕಾಲದಲ್ಲಿ ಆಸ್ಪತ್ರೆಯಲ್ಲಿ ವೃದ್ಧ ಪೋಷಕರನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳು. ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಬರೋದು, ಅಡ್ಮಿಟ್ ಮಾಡಿಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗೋದು. ಚಿಕಿತ್ಸೆ ಹೆಸರಲ್ಲಿ ಆಸ್ಪತ್ರೆಗೆ ಸೇರಿಸಿ ಪೋಷಕರನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳು. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಒಂದರಲ್ಲೇ ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಒಂದರಲ್ಲೇ 150ಕ್ಕೂ ಹೆಚ್ಚು ಪ್ರಕರಣ ಇದೆ. ರಾಜ್ಯದ ಹಲವೆಡೆ 100ಕ್ಕೂ ಅಧಿಕ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಗಾಗಿ ಈ ಕ್ರಮ ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ 2007ರ ಅಡಿಯಲ್ಲಿ ಕ್ರಮಕ್ಕೆ ಆದೇಶವನ್ನು ಮಾಡಲಾಗಿದೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ದಾರೆ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕೆಲವು ಕಡೆ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗ್ತಾರೆ, ಕೆಲವರು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ, ಮತ್ತೆ ಕರ್ಕೊಂಡು ಹೋಗೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ಈ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರ. ಆಗಲೇ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೃದ್ಧರನ್ನ ಅವರ ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ತಾ ಇರೋ ಪ್ರಕರಣ ಜಾಸ್ತಿ ಆಗ್ತಿದೆ. ನಿಮ್ಮ ಕ್ರಮ ಏನಿದೆ? ನೋಡಿ, ಈಗಾಗಲೇ ನಾನು ಎಲ್ಲ ಡೈರೆಕ್ಟರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈ ರೀತಿ ಭಾಳಷ್ಟು ಅಂದರೆ ಬೆಳಗಾಮಲ್ಲಿ ನಮಗೆ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಕಂಡು ಬಂದಿತ್ತು. ಹಾಗಾಗಿ ಅಲ್ಲಿ ನಾವು ಸೆಂಟ್ರಲ್ ಆ್ಯಕ್ಟಲ್ಲಿ ಪ್ರೊವಿಷನ್ ಇದೆ. ಏನಂತಂದರೆ ಇದು ನಮ್ಮ ಯಾರ್ಯಾರು ಪ್ರೊಟೆಕ್ಷನ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಇದೆ, ಅಲ್ಲಿ ಅವರಿಗೆ ನಾವು ಒಂದು ವೇಳೆ ಯಾರಾದರೂ ಮಕ್ಕಳು ಅವರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವರು ಆಸ್ತಿ ವರ್ಗಾವಣೆ ವಾಪಸ್ ಪಡಿಬೇಕಂತ ಅವಕಾಶ ಇದೆ. ಅದರಡಿ ಅಸಿಸ್ಟೆಂಟ್ ಕಮಿಷನರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಹೇಳಿದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಅದು ಆ್ಯಕ್ಷನ್ ತೊಗೊಳ್ಬೇಕು ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ತಮ್ಮ ಈ ಮಾಧ್ಯಮದ ಮುಖಾಂತರ, ಪಬ್ಲಿಕ್ ಟಿ ವಿ ಮುಖಾಂತರ ಈ ರಾಜ್ಯದ ಜನರಿಗೆ ನನ್ನ ಮನವಿ ಇದೆ. ದಯವಿಟ್ಟು ಯಾರೂ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ತಂದೆ ತಾಯಿಗಿಂತ ದೊಡ್ಡದು ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಅವರನ್ನು ನೀವು ಪಾಪ ಕಷ್ಟ ಕಾಲದಲ್ಲಿ ಅವರು ವಯಸ್ಸಾದಾಗ ನೀವು ಬಿಟ್ಟು ಹೋದರೆ ಖಂಡಿತವಾಗಿ ಇದು ಮಾನವೀಯತೆ ಆಗಲ್ಲ. ಅದಕ್ಕೆ ಆದರೆ ಕೆಲವೊಂದು ಸಾರಿ ಇದು ಜನ ಸುಮ್ಮನೆ ಸರಿಯಾಗಿ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾವು ಕಾನೂನು ರೀತಿ ಇದಕ್ಕೆ ಪ್ರೊವಿಷನ್ನು ಇದೆ. ಅದರ ಒಂದು ಪ್ರೊವಿಷನ್ಸು ಉಪಯೋಗ ಮಾಡಿಕೊಂಡು ನಾವು ಕೂಡ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಡೈರೆಕ್ಟರ್ಸ್ಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಪ್ರಕರಣ ಅನ್ನೋದೇನಾದ್ರು ನಿಮ್ಗೆ ತಿಳಿದು ಬಂದಿದೆ ಅಥವಾ ಎಲ್ಲ ಕಡೆ? ಬೆಳಗಾಮಲ್ಲಿ 150 ಪ್ರಕರಣ ಈ ರೀತಿ ಆಗಿದೆ. ಅದರಲ್ಲಿ ಕೆಲವೊಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಪರ್ಸ್ಯೂಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು 70 ಕೇಸಲ್ಲಿ ಆಗಿಲ್ಲ. ಹಾಗಾಗಿ ಅವರು ಪಾಪ ಅವರಿಗೆ ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥದ್ದು ಮಾಡಿದ್ದಾರೆ. ಕೆಲವೊಬ್ಬ ಏನೋ ಆಸ್ಪತ್ರೆಯಲ್ಲೇ ಇದ್ದಾರೆ. ಈ ರೀತಿ ಆಗಿದೆ, ಬೆಳಗಾಮಲ್ಲಿ ಆಗಿದೆ. ಅದಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಏನೇನು ಕೇಸಸ್ ಇದೆ ಅದನ್ನು ಕೂಡ ನಾವು ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ಅಂದರೆ ಸ್ಟೇಟಿಂದ ಏನಾದರೂ ಒಂದು ಕಾಯ್ದೆ ತರೋದಕ್ಕೆ ಏನಾದರೂ ಚಿಂತನೆ ಮಾಡ್ಬೋದು? ಯಾಕಂದರೆ ಸೆಂಟ್ರಲ್ ಆಕ್ಟೇ ಆಗುತ್ತಾ ಅಂತ? ಆಗುತ್ತೆ. ಈಗ ಬಿಕಾಸ್ ದೇರ್ ಇಸ್ ಅ ಪ್ರೊವಿಷನ್ ಇನ್ ದ ಆ್ಯಕ್ಟ್. ಆ ಸೆಂಟ್ರಲ್ ಆ್ಯಕ್ಟಲ್ಲಿ ನಾವು ಮಾಡ್ಬೋದು. ಒಂದು ವೇಳೆ ಆ ರೀತಿ ಏನಾದರೂ ಸಫಿಷಿಯೆಂಟ್ ಅಂತ ಅನಿಸಿಲ್ಲ ಇಂಪ್ಲಿಮೆಂಟ್ ಮಾಡುವಾಗ ಅಂದರೆ ದೆನ್ ವಿ ವಿಲ್ ಡೂ ವಾಟ್ ಈಸ್ ರಿಕ್ವೈರ್ಡ್. ಇದಿಷ್ಟು ಶರಣಪ್ರಕಾಶ್ ಪಾಟೀಲ್ ಅವರ ಒಂದು ಹೇಳಿಕೆ. ಅಂದರೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಬೆಳಗಾವಿಯಲ್ಲೂ ಕೂಡ ಅದು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಇದನ್ನು ನಾವು ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಮು ಜೊತೆ ರವಿ ಸೆಚಸ್, ಪಬ್ಲಿಕ್ ಟಿವಿ, ಬೆಂಗಳೂರು. ತುಂಬ ಅಗತ್ಯವಾಗಿ ಮಾಡಬೇಕಾದಂತಹ ಕ್ರಮ ಇದು. ತಂದೆ ತಾಯಿ ಹೆತ್ತು ಹೊತ್ತು ಸಾಕಿ ಸಲಹೆ ಬೆಳೆಸಿ ಎಲ್ಲ ಮಾಡಿ ಅವರು ವೃದ್ಧರಾದಾಗ ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಬಿಟ್ಬಿಡ್ತಾರೆ ಅಂತಂದರೆ ಹೇಗೆ? ಅದು ಅವ್ರ ಆಸ್ತಿ ಬೇಕು ಎಲ್ಲ ಬರೆಸ್ಕೊಂಡು ಆಮೇಲೆ ಬಿಟ್ಬಿಡೋದು, ಇದು ಅಮಾನವೀಯವಾದಂತಹ ಕೆಲಸ. ಹಾಗಾಗಿ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನು ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ತಾ ಹೋಗೋಣ. ಎಸ್ ಪ್ರವೀಣ್, ಈಗ ಒಂದು ರೀತಿಯಲ್ಲಿ ಸರ್ಕಾರ ನಿಜಕ್ಕೂ ಕೂಡ ಬಹಳ ಅಗತ್ಯವಾದ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಇದು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಖುದ್ದಾಗಿ ಇನಿಷಿಯೇಟ್ ತಗೊಂಡು ಮುಂದುವರಿತಾ ಇರತಕ್ಕಂಥದ್ದ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಪ್ರವೀಣ್?
ಹೌದು, ಏನಂದ್ರೆ ಕಳೆದ ಒಂದು ವಾರದ ಕೆಳಗಡೆ ಅಂದ್ರೆ ವಿಕಾಸಸೌಧದಲ್ಲಿ ಒಂದು ಡೀನ್ಗಳ ಎಲ್ಲಾ ಮೆಡಿಕಲ್ ಕಾಲೇಜ್ ಡೀನ್ಗಳ ಒಂದು ಸಭೆ ನಡೆಸಿದಂತ ಸಂದರ್ಭದಲ್ಲಿ ಡೀನ್ಗಳು ಪ್ರಮುಖವಾಗಿ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಅವರ ಪಾಟೀಲ್ ಅವರ ಗಮನಕ್ಕೆ ಏನಂದ್ರೆ ಈ ರೀತಿಯಾಗಿ ವೃದ್ಧಾಪ್ಯ ವೇತನದಲ್ಲಿ ವೃದ್ಧದಲ್ಲಿ ಅಂದ್ರೆ ವಯಸ್ಸಾದಂತಹ ತಂದೆ ತಾಯಿಗಳನ್ನ ಮೆಡಿಕಲ್ ಕಾಲೇಜ್ಗಳಲ್ಲಿ ತಂದು ಅಡ್ಮಿಟ್ ಮಾಡಿ ಕೆಲವರು ಬೇಕು ಅಂತಲೇ ಮೊಬೈಲ್ ನಂಬರ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ, ಕೆಲವರು ತಪ್ಪಾಗಿ ಅಡ್ರೆಸ್ಗಳನ್ನು ಬರೆದುಕೊಟ್ಟು ಹೋಗ್ತಾ ಇದ್ದಾರೆ. ಅದಾದ ಬಳಿಕ ಅವರನ್ನು ಸಂಪರ್ಕ ಮಾಡಬೇಕು ಅಂದ್ರೂ ಕೂಡ ಸಂಪರ್ಕ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಆಸ್ಪತ್ರೆಯಲ್ಲಿರುವಂತಹ ಆ ವೃದ್ಧರನ್ನು ಕೇಳಿದ್ರೆ ಈ ರೀತಿಯಾಗಿ ತಮ್ಮ ಆಸ್ತಿಯನ್ನು ಬೇರೆ ಬೇರೆ ಅಂದ್ರೆ ಬಿಲ್ಗಳ ರೂಪದಲ್ಲಿ ಬರೆದುಕೊಂಡಿದ್ದಾರೆ. ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಹೋಗಿ ನೋಂದಣಿ ಮಾಡಿಕೊಂಡು ಈ ರೀತಿಯಾಗಿ ಆಸ್ಪತ್ರೆಗೆ ತಂದು ದಾಖಲು ಮಾಡಿದ್ದಾರೆ. ಯಾಕಂದ್ರೆ ಆ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಊಟ ಇರುತ್ತೆ, ಇರಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ಮಕ್ಕಳು ಇಂತಹ ಹೀನ ಕೃತ್ಯಕ್ಕೆ ಇಳಿದಿರುವುದು ಸದ್ಯ ಈಗ ವೈದ್ಯಕೀಯ ಸಚಿವರ ಗಮನಕ್ಕೆ ತಂದ ಬಳಿಕ ಕೂಡಲೇ ಏನಂದ್ರೆ ವೈದ್ಯಕೀಯ ಸಚಿವರು ಎಲ್ಲಾ ಡೀನ್ಗಳಿಗೂ ಎಲ್ಲ ಅಂದ್ರೆ ಮೆಡಿಕಲ್ ಕಾಲೇಜ್ಗಳ ಡೈರೆಕ್ಟರ್ಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿರಿಯ ನಾಗರಿಕರ ಕಾಯ್ದೆ 2007ರ ಅಡಿಯಲ್ಲಿ ಏನಂದ್ರೆ ಯಾರೆಲ್ಲ ಮಕ್ಕಳು ಈ ರೀತಿಯಾಗಿ ತಂದೆ ತಾಯಿಯನ್ನು ಬಿಟ್ಟು ಆಸ್ಪತ್ರೆಯಲ್ಲಿ ಬಿಟ್ಟು ನೋಡ್ಕೊಳ್ಳದೆ ಹೋಗ್ತಾ ಇದ್ದಾರೆ ಅಂತಹವರ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆಯಾ ಒಂದು ತಾಲೂಕಾ ಅಂದ್ರೆ AC ಅಂದ್ರೆ ಸಹಾಯಕ ಆಯುಕ್ತರಿಗೆ ಒಂದು ದೂರನ್ನು ಕೊಡಿ. ಅವರು ಏನೇ ಮಾಡ್ಕೊಂಡಿರಲಿ, ಬಿಲ್ ಮಾಡ್ಕೊಂಡಿದ್ರೆ ಬಿಲ್ ಅನ್ನು ಕ್ಯಾನ್ಸಲ್ ಮಾಡಿಕೊಳ್ಳುವಂತಹ ಪವರ್ಸ್ ಆ ಒಂದು AC-ಗಳಿಗಿರುತ್ತೆ. ಅದೇ ರೀತಿಯಾಗಿ ಸಬ್ ರಿಜಿಸ್ಟ್ರಾರ್ಗಳಲ್ಲಿ ಹೋಗಿ ಏನಾದರೂ ಮಕ್ಕಳು ತಮ್ಮ ಆ ತಂದೆಯ ತಾಯಿಯ ಆಸ್ತಿ ನೋಂದಣಿ ಮಾಡಿಕೊಂಡ್ರು ಆ ಒಂದು ಆಸ್ತಿ ರದ್ದು ಮಾಡುವಂತಹ ಪವರ್ಸ್ ಕೂಡ ಆ ಒಂದು 2007ರ ಕಾಯ್ದೆಯಲ್ಲಿದೆ. ಆ ಒಂದು ಕಾಯ್ದೆಯನ್ನು ಬಳಸಿಕೊಳ್ಳಲು ಈಗಾಗಲೇ ವೈದ್ಯಕೀಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಪ್ರವೀಣ್. ಒಟ್ಟಾರೆ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನು ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ.